ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲೂ ಕೂಡ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಆದರೆ ದರ್ಶನ್ಗಿಲ್ಲ ಗಣೇಶ ಚತುರ್ಥಿ ಆಚರಣೆಯ ಸಡಗರ ಸಂಭ್ರಮ. ಬಳ್ಳಾರಿ ಜೈಲಿನ ಬೇರೆ ಖೈದಿಗಳಿಂದ ಗಣೇಶನಿಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಕೆಯಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರೋದ್ರಿಂದ ದರ್ಶನ್ಗೆ ಹಬ್ಬದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಬಳ್ಳಾರಿ ಜೈಲು ಸಭಾಂಗಣದಲ್ಲಿ ಗಣೇಶನನ್ನ ಕೂರಿಸಿ ಉಳಿದಂತಹ ಖೈದಿಗಳು ಹಬ್ಬವನ್ನ ಮಾಡುತ್ತಿದ್ದಾರೆ. 9 ಬ್ಯಾರಕ್ನಲ್ಲಿರುವಂತಹ ಖೈದಿಗಳಿಗೆ ಮಾತ್ರ ಗಣೇಶನ ದರ್ಶನದ ಭಾಗ್ಯ ಸಿಕ್ಕಿದೆ. ದರ್ಶನ್ ಸೇರಿದಂತೆ 4 ಖೈದಿಗಳಿಗೆ ಗಣೇಶನ ದರ್ಶನದ ಭಾಗ್ಯ ಲಭ್ಯವಾಗಿಲ್ಲ. ವಿಜಯಲಕ್ಷ್ಮಿ ಮನೆಯಲ್ಲಿ ಗಣೇಶ ಚತುರ್ಥಿಯ ಆಚರಣೆ ನಡೆದಿದೆ. ದರ್ಶನ್ ಫೋಟೋವನ್ನ ಹಾಕಿ ವಿಜಯಲಕ್ಷ್ಮಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಗಮನಿಸ್ತಾ ಇದ್ದೀರಿ, ಗಣೇಶ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ ಎಲ್ಲೆಡೆ. ಇನ್ನು ಒಂದು ಕಡೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದ್ದಾರೆ. ಆದ್ರೆ ಪೂಜೆ ಪುನಸ್ಕಾರ ಅನ್ನೋದು ನಡೀಲೇಬೇಕು. ಒಂದು ಕಡೆ ತಮ್ಮ ಪತಿಯನ್ನ ಹೊರಗಡೆ ತರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ವಿವಿಧ ದೇಗುಲಗಳನ್ನ ಸುತ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಕೂಡ ಗಣೇಶ ಹಬ್ಬವನ್ನ ಆಚರಣೆ ಮಾಡುವುದರ ಮೂಲಕ ನಮ್ಮೆಲ್ಲ ಸಂಕಷ್ಟಗಳನ್ನ ನಿವಾರಿಸು ವಿಘ್ನ ನಿವಾರಕ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಗಣೇಶ ಹಬ್ಬಕ್ಕೆ ಶುಭ ಕೋರಿ ಅವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ತಮ್ಮ ಪುತ್ರನ ಜೊತೆಗಿರುವಂತಹ ಫೋಟೋದ ಜೊತೆಗೆ ದರ್ಶನ್ರ ಫೋಟೋವನ್ನ ಕೂಡ ಶೇರ್ ಮಾಡಿದ್ದಾರೆ.